ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2015 ಮಾಡಲು ಒಂದು ಹೋಂಡಾ ಯಾವ್ದು i10 ಗಾಡಿ ಸ್ಪೋರ್ಟ್ಸ್ ವೇರಿಯಂಟ್ಸ್ ಸೇಲಿಗೆ ಬಂದಿದೆ. ವೀಕ್ಷಕರೇ, ತುಂಬ ನೀಟ್ ಆ್ಯಂಡ್ ಬೆಸ್ಟ್ ಕಂಡೀಷನ್ ಆಗಿರೋಂಥ ಒಂದು ಗಾಡಿ. ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಮಾತ್ರ ಸುಮ್ಮನೆ ಕಾಲ್ ಮಾಡ್ಕೋಬಿಡಿ. ಬೇಕು ಅನಿಸಿದರೆ ಮಾತ್ರ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇನಾದ್ರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲೇ ಅಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿರ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಡೀಟೇಲ್ಸ್ ವಿಡಿಯೋನ ಪೂರ್ತಿ ನೋಡಿದರೆ ನಿಮಗೆ ಪೂರ್ತಿಯಾಗಿ ಎಲ್ಲ ಮಾಹಿತಿ ಸಿಗುತ್ತೆ. ಮತ್ತು ಆಮೇಲೆ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಸರ್ ಮಾಡಲೇನು, ಎಷ್ಟು ಕಿಲೋಮೀಟ್ರ್ ಓಡಿದೆ, ಅದೆಲ್ಲ ಮತ್ತೆ ಕ್ವಶನ್ಸ್ ಮಾಡೋಕ್ಕೆ ಹೋಗ್ಬೇಡಿ. ಪೂರ್ತಿ ವೀಡಿಯೋ ನೋಡಿದರೆ ಮಾತ್ರ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಕ್ಬಿಡುತ್ತೆ. ಮತ್ತೆ ಅವ್ರಿಗೆ ಕಾಲ್ ಮಾಡಿ ಕೇಳೋಕೆ ಹೋಗ್ಬೇಡಿ, ಓಕೆನಾ. ಇನ್ನು ರೇಟಿನ ಬಗ್ಗೆ ಮಾತಾಡೋದು ಮಾತ್ರ ಏನಾದರೂ ಇದ್ದರೆ ಮಾತಾಡ್ಕೊಳ್ಳಿ ವೀಕ್ಷಕರೇ, ಸುಮ್ಮನೆ ಕಾಲ್ ಮಾಡೋಕೆ ಹೋಗ್ಬೇಡಿ. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವ್ರ ಹತ್ರ ಶೇರೆ ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ವೀಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಮತ್ತೆ ಫೇಸ್ಬುಕ್ಕಲ್ಲಿ ಏನಾದರೂ ಈ ವಿಡಿಯೋ ನೋಡ್ತಿರೋಂಥವ್ರಿಗೆ ವಿಡಿಯೋ ಮೇಲ್ಗಡೆ ಒಂದು ಲಿಂಕ್ ಇರುತ್ತೆ, ವಿಡಿಯೋ ಲಿಂಕ್ ಅಂತ. ಅಲ್ಲಿ ಲಿಂಕ್ ಟಚ್ ಮಾಡಿದರೆ ಯೂಟ್ಯೂಬಲ್ಲಿ ಪ್ಲೇ ಆಗುತ್ತೆ, ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಅಲ್ಲೇ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಸರ್, ಗ್ರ್ಯಾಂಡ್ i10 ಸ್ಪೋರ್ಟ್ಸ್ ವೇರಿಯಂಟು. ಓಕೆ. ಸೆಕೆಂಡ್ ಓನರ್. ಮಾಡಲು ಸರ್ 2015. ಓಕೆ, 2015 ಮಾಡಲು ಸೆಕೆಂಡ್ ಓನರ್ ಗಾಡಿ. ಸೆಕೆಂಡ್ ಓನರ್. ಓಕೆ, ಸ್ಪೋರ್ಟ್ಸ್ ವೇರಿಯಂಟು. ಸ್ಪೋರ್ಟ್ಸ್ ವೇರಿಯಂಟು. ಓನ್ಲಿ ಪೆಟ್ರೋಲಾ? ಹಾಂ ಸರ್, ಪೆಟ್ರೋಲು. ಓಕೆ. ಕಿಲೋಮೀಟ್ರ್ ಸರ್? ಸರ್ 60,000 ಓಡಿದೆ ಸರ್. 60,000 ಅಷ್ಟೇನಾ? ಹಾಂ. ಏನು ಶೋರೂಮ್ ಟ್ರ್ಯಾಕ್ ಇದೆಯಾ ಅಥವಾ ಏನು? ಇಲ್ಲ, ಶೋರೂಮ್ ಟ್ರ್ಯಾಕ್ ಇಲ್ಲ. ಸ್ಟಾರ್ಟಿಂಗ್ ಫ್ರೀ ಸರ್ವಿಸ್ ಇರೋ ತನಕ ಶೋರೂಮ್ ಇದೆ. ಆದ್ಮೇಲೆ ಔಟ್ಸೈಡ್ ಮಾಡ್ತಿರೋದು. ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲ ತುಂಬ ನೀಟಾಗಿದೆ. ಬ್ಯಾಟ್ರಿ ಹೊಸದಿದೆ. ಟೈರ್ ಒಳ್ಳೆ ಕಂಡೀಷನ್ನು. ರೀಸೆಂಟಾಗಿ ಸರ್ವಿಸ್ ಆಗಿದೆ, ಅಂದರೆ ಅದು ಹೊರಗಡೆನೆ ಮಾಡಿಸಿರೋದು. ಸೊ ನೆಕ್ಸ್ಟ್ 10,000 ಕಿಲೋಮೀಟರ್ ಏನು ಮಾಡಿಸೋ ಆಗಿಲ್ಲ, ಏನು ಕೆಲಸನೂ ಇಲ್ಲ. ಓಕೆ. ಡಾಕ್ಯುಮೆಂಟ್ಸ್ ಸರ್ ಗಾಡಿದು? ಹಾಂ, ಡಾಕ್ಯುಮೆಂಟ್ಸ್ ಎಲ್ಲ ಅಪ್ ಟು ಡೇಟ್ ಇದೆ ಸರ್. ಇನ್ಶೂರೆನ್ಸು ಲ್ಯಾಬ್ಸ್ ಇದೆ. ಡೆಲಿವರಿ ಮಾಡೋಕ್ಕಿಂತ ಮುಂಚೆ ನಾನು ಹೊಸದು ರಿನ್ಯೂವಲ್ ಮಾಡಿಸ್ಕೊಡ್ತೀನಿ. ಸುಮ್ಮನೆ ಮಾಡಿಸಿಟ್ರೆ ಲೇಟ್ ಆಗೋದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತಲ್ಲ, ಅದಕ್ಕೋಸ್ಕರ ಮಾಡಿಸಿಲ್ಲ. ಬಿಫೋರ್ ಡೆಲಿವರಿ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಬಂಪರ್ ಟು ಬಂಪರ್. ಓಕೆ. ಬಾಡಿ ಓಕೆ ಇದೆಯಾ ಸರ್? ಹಾಂ, ತುಂಬ ಚೆನ್ನಾಗಿದೆ ಸರ್. ಮೈನರ್ ಸ್ಕ್ರಾಚಸ್ ಎಲ್ಲ ಇತ್ತು, ರಬ್ಬಿಂಗ್ ಪಾಲಿಶ್ ಮಾಡಿ ಎಲ್ಲ ತೆಗ್ಸಿದ್ದೀನಿ. ನೋ ಡೆಂಟ್ಸ್, ನಥಿಂಗ್ ಇವಾಗ. ಓಕೆ. ಅದೇ ಕೊಡೋ RTO ಟ್ರಾನ್ಸ್ಫರು ಪ್ಲಸ್ ಇನ್ಶೂರೆನ್ಸ್ ಎರಡು ನನ್ನ ಕಡೆಯಿಂದಾನೆ ಮಾಡಿಸ್ಕೊಡ್ತೀನಿ. ಓ, ನೀವೇ ಮಾಡಿಸ್ಕೊಡ್ತೀರಾ? ಹಾಂ ಹೌದು, ವಿತೌಟ್ ಟ್ರಾನ್ಸ್ಫರ್ ಕೊಡಲ್ಲ, ನಾನೇ ಎರಡು ಮಾಡಿಸ್ಕೊಡ್ತೀನಿ. ಓಕೆ. ಅದಕ್ಕೇನು ಎಕ್ಸ್ಟ್ರಾ ಏನು ಚಾರ್ಜ್ ಇಲ್ಲ, ಕೋಟ್ ಮಾಡಿದ್ರಲ್ಲೇ ಎಲ್ಲ ಆಗುತ್ತೆ. ಓಕೆ. ನೀವೇನು ಪ್ರೈಸ್ ಕೋಟಿಂಗ್ ಮಾಡ್ತೀರೋ ಅದರಲ್ಲೇ ವಿತ್ ಟ್ರಾನ್ಸ್ಫರ್ ಕೂಡ ನೀವೇ ಮಾಡಿಸ್ಕೊಡ್ತೀರಾ? ಹೌದು ಸರ್, ಟ್ರಾನ್ಸ್ಫರು. ಅದರಲ್ಲೂ ಮತ್ತೆ ಇನ್ಶೂರೆನ್ಸ್, ಇದೊಂದು ವೆಹಿಕಲ್ ಇನ್ಶೂರೆನ್ಸ್ ಲ್ಯಾಬ್ಸ್ ಆಗಿದೆ, ಅದಕ್ಕೆ ರಿನ್ಯೂವಲ್ ಮಾಡಿಸ್ಕೊಡ್ತೀನಿ. ಓಕೆ. ಓಕೆ, ಎಲ್ಲ ಅಪ್ ಟು ಡೇಟ್ ನೀವೇ ಎಲ್ಲ ಹ್ಯಾಂಡ್ ಓವರ್ ಮಾಡ್ಕೊಡ್ತೀರಾ? ಹೌದು ಹೌದು. ಓಕೆ. ಈಗ ಗಾಡಿ ಇರೋದಿಲ್ಲ ಸರ್ ಲೊಕೇಶನು? ಸರ್, ಬೆಂಗಳೂರು ನಾಗವಾರ ಹತ್ರ ಮಾನ್ಯತಾ ಟೆಕ್ ಪಾರ್ಕ್ ಆಪೋಸಿಟ್ ಏರಿಯಾ ಬರುತ್ತೆ, ವೀರಣ್ಣಪಾಳ್ಯ ಅಂತ. ಅಲ್ಲಿ ವೀರಣ್ಣಪಾಳ್ಯ. ಓಕೆ ಸರ್. ನಿಯರ್ ಟು ಮಾನ್ಯತಾ ಟೆಕ್ ಪಾರ್ಕ್. ಮಾನ್ಯತಾ ಟೆಕ್ ಪಾರ್ಕ್. ಓಕೆ. ಹಾಂ. ಓಕೆ. ಏನು ಹೇಳ್ತಾರೆ ಗಾಡಿ ರೇಟು? ಸರ್, ಒಂದು 395 ಹೇಳ್ತಾ ಇದ್ದೀನಿ. ಸ್ಮಾಲ್ ನೆಗೋಸಿಯೇಷನ್ ಆಗುತ್ತೆ. ಓಕೆ. 3,95,000. 95. ಅದರಲ್ಲೇ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ, ಇದಕ್ಕಿಂತ ಎಕ್ಸ್ಟ್ರಾ ಏನಾದರೂ ಮಾಹಿತಿ ಬೇಕು ಅಂದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ರೇಟ್ ಬಗ್ಗೆ ಏನಾದರೂ ಮಾತಾಡೋಗಿದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಸುಮ್ಮನೆ ಮತ್ತೆ ಮಾಡಲೆಷ್ಟು ಅದೆಲ್ಲ ಏನು ಕಾಳು ಮಾಡ್ಕೋಬೇಡಿ. ವಿಡಿಯೋ ಎಲ್ಲ ನಿಮ್ಗೆ ಪೂರ್ತಿಯಾಗಿ ನೋಡಿದ್ರೆ ಪೂರ್ತಿಯಾಗಿ ಡೀಟೇಲ್ಸು ಸಿಗುತ್ತಂತ ಹೇಳಿದ್ದೀನಿ. ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಸುಮ್ಮನೆ ಕಾಲ್ ಮಾಡ್ಕೋಬೇಡಿ ದಯವಿಟ್ಟು, ಓಕೆನಾ. ಯಾಕಂದರೆ ತುಂಬ ಕಾಲ್ಸ್ ಹೋಗ್ತಾಯಿರ್ತವೆ, ಅವ್ರಿಗೆ ಅಟೆಂಡ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ಬೋದು, ಹಂಗಾಗಿ ಹೇಳ್ತಿದ್ದೀನಿ ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿಗಿತ್ತಂದರೆ, ಏನಾದರೂ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟಾಗಿ ನಮ್ಮ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿದರೆ ನಾನು ನಿಮಗೆ ಕಾಂಟ್ಯಾಕ್ಟ್ ಮಾಡ್ಕೊತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಆದಷ್ಟು ಶೇರ್ ಮಾಡೋದನ್ನು ಮರಿಬೇಡಿ.